ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಒಂದು ದೊಡ್ಡ ರಿಲೀಫ್ ಅಂತಲೇ ಹೇಳ್ಬೋದು ಎಲ್ಲ ವಿದ್ಯಾರ್ಥಿಗಳಿಗೆ. ಅಂದರೆ ಯಾರ್ಯಾರು ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಮತ್ತು ಈಗ ಇಂಜಿನಿಯರಿಂಗ್ ಸೀಟ್ ಅಲಾಟ್ ಆಗಿಬಿಟ್ಟಿದೆ, ಅಥವಾ ಇಂಜಿನಿಯರಿಂಗ್ ಇರ್ಬೋದು ಯಾವುದೇ ಕೋರ್ಸ್ ಸೀಟ್ ಅಲಾಟ್ ಆಗಿಬಿಟ್ಟಿದೆ, ಸೊ ನೀಟ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದೀರಿ, ಮತ್ತು ಯಾರ್ಯಾರಿಗೆ ಬೇಡದೇ ಇರುವಂಥ ಸೀಟ್ ಅಲಾಟ್ ಆಗಿದೆ ಇವರೆಲ್ಲರಿಗೂ ಕೂಡ KEA ನಿರ್ದೇಶಕಿ ಆಗಿರುವಂತಹ ರಮ್ಯಾ ಮೇಡಮ್ ಅವರು ಹೇಳಿರುವಂತಹ ಮಾತುಗಳನ್ನು ಅವರ ಬಾಯಿಯಲ್ಲಿ ನಿಮಗೆ ಕೇಳಿಸ್ತೀನಿ ಎಟ್ ದ ಎಂಡ್ ಆಫ್ ದಿಸ್ ವಿಡಿಯೋ. ಸೊ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ಹೇಳಿದೆ, ವಿತ್ ಕಂಡೀಷನ್ ಹೇಳಿದೆ. ಈಗ ಅಲಾಟ್ ಆಗಿರುವಂಥ ಸೀಟನ್ನು ಕಂಪಲ್ಸರಿ ಅಡ್ಮಿಷನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೀಟ್ ಕೌನ್ಸಿಲಿಂಗಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಅಂತೇಳಿ ದಯವಿಟ್ಟು ಇವತ್ತು ಈಗ ಹೇಳ್ತಾ ಇದ್ದೀನಿ. ಆ ಕಂಡೀಷನ್ ಏನಿತ್ತು, ನಾನು ಫೋನ್ ಮಾಡಿದಾಗ KE ಆಫೀಸಿಗೆ ಫೋನ್ ಮಾಡಿದಾಗ ಫೋನನ್ನು ಅಟೆಂಡ್ ಮಾಡಿರುವಂತಹ ಆಪರೇಟರ್ಸ್ಗಳು ಹೇಳಿರುವಂಥ ಮಾತದು. ಸೊ ಆದರೆ ಇವತ್ತು ಏನಾಗಿದೆ ಅಂತಂದರೆ, ಈಗ ತಾನೇ KE ಆಫೀಸ್ಗೆ ನಮ್ಮ ವಿದ್ಯಾರ್ಥಿಗಳು ಹೋದಾಗ ಆ ವಿದ್ಯಾರ್ಥಿಗಳಿಗೆ KE ಆಫೀಸರ್ಗಳು ಮೈಕ್ ಹಿಡ್ಕೊಂಡು ಅನೌನ್ಸ್ ಮಾಡಿ ಹೇಳಿರುವಂಥ ಮಾತುಗಳನ್ನು ಕೇಳಿಸ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಸೊ ಕೊನೆಯವರೆಗೂ ವಿಡಿಯೋವನ್ನು ನೋಡಿ, ನಿಮ್ಮ ಫ್ರೆಂಡ್ಸ್ಗಳು ಕೂಡ ಇದನ್ನು ಶೇರ್ ಮಾಡಿ. ಅವರು ಹೇಳಿರುವಂಥ ಎರಡು ಮಾತುಗಳನ್ನ ನಿಮಗೆ ಬ್ರೀಫ್ ಆಗಿ ಹೇಳಬೇಕು ಅಂತಂದರೆ, ಈಗ ನಿಮಗೆ ಸಿಕ್ಕಿರುವಂಥ ಸೀಟನ್ನು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಕಂಡೀಷನ್ ಇಲ್ಲ, ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲ. ಕಾನೂನು ರೀತಿಯ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು ಕೂಡ, ಸೊ ಕಾನೂನು ರೀತಿಯ ಕ್ರಮ ಅಂತಂದ್ರೆ ನಿಮಗೆ ಒಂದು ಪೆನಾಲ್ಟಿಯನ್ನು ಹಾಕಬಹುದು ಅಂತ ಹೇಳಿದ್ದಾರೆ. ಅದು ಎಷ್ಟು ಅಮೌಂಟು, ಯಾವ ರೀತಿ ಪೆನಾಲ್ಟಿ ಅನ್ನೋದ್ರ ಬಗ್ಗೆ ಇನ್ನೂ ಡಿಸ್ಕಷನ್ ನಡೀತಾ ಇದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂದರೆ ಬಹಳ ಕ್ಲಿಯರ್ ಕಟ್ ಆಗಿ ಅವರು ಹೇಳಿರೋದೇನಂತಂದ್ರೆ, ನಿಮಗೆ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬೇಕು ಅಂತಂದ್ರೆ ಈಗ ಸಿಕ್ಕಿರುವಂತಹ ಸೀಟ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಇಲ್ಲ. ನಾನು ಇನ್ನೊಂದು ಸಾರಿ ಹೇಳ್ತೀನಿ, ನಾನು ಬೆಳಗ್ಗೆ ಮಾಡಿರುವಂಥ ವಿಡಿಯೋದಲ್ಲಿ ಮಾಡಿಸ್ಬೇಕು ಕಂಪಲ್ಸರಿ ಅಂತ ಹೇಳಿದ್ದೆ. ಯಾಕಂತಂದ್ರೆ ಅದು ನನಗೆ ಬಂದಂಥ ಇನ್ಫಾರ್ಮೇಷನ್ ಟೆಲಿಫೋನ್ ಆಪರೇಟರ್ ಇಂದ, ಅಂದ್ರೆ KEಗೆ ಕಾಲ್ ಮಾಡಿದಾಗ ಅವರು ಕಾಲ್ ಎತ್ತೋರು ಹೇಳೋದಿರೋದ್ರಿಂದ. ಆದರೆ ಈಗ ರಮ್ಯಾ ಮೇಡಮ್ ಅವರೇ ಕಾರ್ಯನಿರ್ವಾಹಕ ನಿರ್ದೇಶಕಿ ಆಗಿರುವಂಥವರೇ, KE ಆಫೀಸಿನ ಅಧಿಕಾರಿ ಆಗಿರುವಂಥವರೇ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾಗ ನಾವು ಅದನ್ನು ನಂಬಲೇಬೇಕಾಗ್ತದ. ಈ ಒಂದು ವಿಡಿಯೋವನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಂಡಿರಿ. ಹಾಗೇನಾದರೂ KEದವರ ಕಡೆಯಿಂದ ಅದಕ್ಕೆ ಏನಾದರೂ ಅಪೋಸಿಟ್ ಆಗಿ ನೋಟಿಫಿಕೇಶನ್ ಬಂತಂದ್ರೆ ಇದು ಆಸ್ ಅ ನಮಗೆ ಪ್ರೂಫ್ ಇದು ಇರಲಿ. ಓಕೆ, KEಯವರ ಅಧಿಕಾರಿಗಳೇ ಹೇಳಿರುವ ಹಾಗೆ ರಿಮೆಂಬರ್. ಸೊ ಈಗ ನಿಮಗೆ ನೀಟ್ ಅಡ್ಮಿಷನ್ ಅಂದರೆ KCET ಅಲ್ಲಿ ಸೆಕೆಂಡ್ ಎಕ್ಸ್ಟೆಂಡೆಡ್ ರೋಡಲ್ಲಿ ಸಿಕ್ಕಿರುವಂಥ ಸೀಟನ್ನು ಕಂಪಲ್ಸರಿಯಾಗಿ ಅಡ್ಮಿಷನ್ ಮಾಡಿಸ್ಲೇಬೇಕು ಅನ್ನೋದಿಲ್ಲ. ಮತ್ತು ಯಾರಿಗೆ ಬೇಡವಾದಂಥ ಸೀಟ್ ಸಿಕ್ಕಿತ್ತು, ಬೇಡ ಅಂತ ಇದ್ರು, ಅವರು ಕೂಡ ಕಂಪಲ್ಸರಿ ಅವಶ್ಯಕತೆ ಇಲ್ಲ ಮಾಡಿಸ್ಕೊಳ್ಳೋದು. ಬಟ್ ಒಂದು ಕಂಡೀಷನ್ ಅರ್ಥ ಮಾಡ್ಕೊಳ್ಳಿ, ಯಾರಿಗೆ ಈಗ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ ಅದು ಬೇಡ, ಒಳ್ಳೇದಿಲ್ಲ, ಚೆನ್ನಾಗಿಲ್ಲ ಅಂತ ಕ್ಯಾನ್ಸಲ್ ಮಾಡ್ಕೋತೀರಿ. ಬಟ್ ಮುಂದಿನ ಮಾಪಪ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಿ ಅಂದರೆ ಬರೋದಿಲ್ಲ. ನಾಟ್ ಓನ್ಲಿ ಮುಂದಿನ ಮಾಪಪ್ ರೌಂಡು, ಮುಂದೆ ಬರುವಂತಹ ಮುಂದಿನ ವರ್ಷದ KCET ಕೌನ್ಸಿಲಿಂಗಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹತೆಯನ್ನು ಪಡೆದಿರೋದಿಲ್ಲ ಯಾರ್ಯಾರು ಈಗ ಸಿಕ್ಕಿರುವಂಥ ಸೀಟನ್ನು ಕ್ಯಾನ್ಸಲ್ ಮಾಡಿಕೊಂಡ್ರೆ ಅನ್ನೋದು ಗೊತ್ತಿರಲಿ. ಓಕೆ, ನೀಟ್ ಕೌನ್ಸಿಲಿಂಗ್ ಅಲ್ಲಿ ಈ ವರ್ಷ ಭಾಗವಹಿಸೋದಕ್ಕೆ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ನೀವು ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡ, ನೀವು ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋದು ಬೇಡ. ಆಲ್ರೆಡಿ ಫೀಸನ್ನು ಪೇ ಮಾಡಿದರೆ ಆ ಫೀಸ್ ಎಷ್ಟು ಕಟ್ ಆಗ್ತದೆ, ಏನಾಗ್ತದೆ, ಪೆನಾಲ್ಟಿ ಏನು ಅನ್ನೋದ್ರ ಬಗ್ಗೆ ಕಂಪಲ್ಸರಿಯಾಗಿ ಈಗ ಡಿಸ್ಕಷನ್ ನಡೀತಾ ಇದೆ. ಅದನ್ನು ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀವಿ, ಅದನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಈಗಿನ ವಿಡಿಯೋದಲ್ಲಿ ನನ್ನ ಕನ್ಕ್ಲೂಷನ್ ಇಷ್ಟೇ. ಬೆಳಗ್ಗೆ ನಾನೇ ವಿಡಿಯೋದಲ್ಲಿ ಹೇಳಿದ್ದೆ, ಅದು ಕೂಡ ನನಗೆ ಬಂದಿರುವಂಥ ಮಾಹಿತಿಯ ಪ್ರಕಾರ, ಇದು ಕೂಡ ಬಂದಿರುವಂಥ ಮಾಹಿತಿಯ ಪ್ರಕಾರ. ಸೊ ಗೊತ್ತಿರಲಿ, ಈಗ ಬಂದಿರುವಂತಹ ನ್ಯೂಸ್ ಪ್ರಕಾರ KE ಅಧಿಕಾರಿಯವರು ಹೇಳಿರುವಂಥದ್ದು, ನೀಟ್ ಕೌನ್ಸಿಲಿಂಗ್ ಅಲ್ಲಿ ಭಾಗವಹಿಸಬೇಕು ಅಂದರೆ KEದಲ್ಲಿ ಅಂದರೆ KCET ಅಲ್ಲಿ ಸಿಕ್ಕಿರುವಂಥ ಸೀಟಿಗೆ ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋ ಕಂಡೀಷನ್ ಇಲ್ಲ, ಕಂಪಲ್ಸರಿ ಮಾಡ್ಕೊಳ್ಳೇಬೇಕು ಅನ್ನೋ ಒಂದು ಕಂಡೀಷನ್ ಇಲ್ಲ. ಆ ವಿಡಿಯೋವನ್ನು ಕರೆಕ್ಟಾಗಿ ಸ್ಲೋ ಮೋಷನ್ನಲ್ಲಿ ಬೇಕಾದರೂ ಕೇಳಿ, ಕನ್ಫರ್ಮ್ ಆಗ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ. ಸೊ ನಾನೇನಾದರೂ ರಾಂಗ್ ಇನ್ಫಾರ್ಮೇಷನ್ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೆ, ದಯವಿಟ್ಟು ಕ್ಷಮಿಸ್ಬಿಡಿ. ಯಾಕಂದರೆ ಆವಾಗಿನ ಪರಿಸ್ಥಿತಿಗೆ ತಕ್ಕ ಹಾಗೆ ನನಗೆ ಬಂದಂತಹ ನ್ಯೂಸ್ ಅಂದರೆ ಫೋನ್ ಮಾಡಿದಾಗ ಅವರು ಟೆಲಿಫೋನ್ ಆಪರೇಟರ್ಸ್ ಅಲ್ಲಿರುವಂಥ ಕಸ್ಟಮರ್ ಕೇರ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಅವರು ಹೇಳಿರುವಂಥ ಮಾತನ್ನು ನಿಮಗೆ ಹೇಳಿದ್ದೆ. ಬಟ್ ಈಗ ಕೂಡ ವಿತ್ ಪ್ರೂಫ್ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ, ಅವರ ಮಾತುಗಳಲ್ಲೇ ಕೇಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ, ರಮ್ಯಾ ಮೇಡಮ್ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು. ಥ್ಯಾಂಕ್ ಯು. ಆದರೆ ನೀವು ಕಟ್ಟಿರೋ ಫೀಸು ರೀಫಂಡ್ ಆಗುತ್ತೆ ಅನ್ನೋದು ಗ್ಯಾರಂಟಿ
ರೀಫಂಡ್ ಅಂದರೆ ನೀವು ಕಟ್ಟಿರೋ ಫೀಸ್ ನಿಮಗೆ ರೀಫಂಡ್ ಆಗುತ್ತೆ ಅಂತನೋ ಅಥವಾ ಪೆನಾಲ್ಟಿ ಏನು ನಾವು ಲೆವಿ ಮಾಡ್ತೀವಿ ಅದನ್ನು ವೇವಿಂಗ್ ಆಫ್ ಇದೆ ಅಂತನೋ ಅದನ್ನು ಗ್ಯಾರಂಟಿ ಇಲ್ಲ. ನಾವು ಗವರ್ಮೆಂಟ್ಗೆ ಮನೆ ಮಾಡಿದ್ದೀವಿ ಪೆನಾಲ್ಟಿ ಕ್ಲಾಸ್ ಮೆಡಿಕಲ್ ಆಸ್ಪಿರೆಂಟ್ ಅಂದರೆ ಇಲ್ಲಿನ ಮೆಡಿಕಲ್ ಸೀಟ್ ತಗೊಳ್ಳೋರಿಗೆ ಮಾತ್ರ 1 ಟೈಮ್ ವೇವ್ ಆಫ್ ಕೊಡಿ ಅಂತ. ಸೊ ಅದು ಏನಾಗುತ್ತೆ ವಿಶುದ್ಧಿ. ಹಾಗಾಗಿ ನಿಮಗೆ ಇಷ್ಟ ಇಲ್ಲ ಅಂದರೆ ಕಾಲೇಜ್ಗೆ ಹೋಗಬೇಕು ಅಂಥದೇ ಸೀಟ್ಗೆ ನೀವು ರಿಪೋರ್ಟ್ ಆಗಬೇಕು ಅನ್ನೋದು ಮ್ಯಾಂಡೇಟರಿ ಖಂಡಿತ ಅಲ್ಲ. ಮತ್ತೆ ಇಂಜಿನಿಯರಿಂಗ್ ಸೀಟ್ ಬಿಟ್ಟರೆ ಅವರು ಮೆಡಿಕಲ್ಗೆ ಎಲಿಜಿಬಲ್ ಇರ್ತಾರೆ. ಆದರೆ ಕೊನೆ ರೌಂಡ್ನಲ್ಲಿ ಇಂಜಿನಿಯರಿಂಗ್ ಸೀಟ್ ಬಿಟ್ಟವರು ನೆಕ್ಸ್ಟ್ ಇಯರ್ ಇಂಜಿನಿಯರಿಂಗ್ಗೆ ಎಲಿಜಿಬಲ್ ಇರಲ್ಲ. ಅವರು ಅಕಸ್ಮಾತ್ ಸಿಇಟಿ ಬರಬೇಕು ನಮಗೆ ಇಂಜಿನಿಯರಿಂಗ್ ಸೀಟ್ ಬೇಕು ಅಂದರೆ ಅವರು ನೆಕ್ಸ್ಟ್ ಇಯರ್ ಇಂಜಿನಿಯರಿಂಗ್ ಸೀಟ್ಗೆ ಎಲಿಜಿಬಲ್ ಇರಲ್ಲ. ಅಕಸ್ಮಾತ್ ನಾವು ಈ ವರ್ಷ ಏನಾದರೂ ಸುಪ್ರೀಂ ಕೋರ್ಟ್ಗೆ ಮೂವ್ ಮಾಡಿ ಇನ್ನೊಂದು ಮಾರ್ಕ್ ರೌಂಡ್ಗೆ ಪರ್ಮಿಷನ್ ಸಿಕ್ಕಿದ್ರೆ ಅವಾಗಲೂ ಅವರು ಇಂಜಿನಿಯರಿಂಗ್ ಸೀಟ್ಗೆ ಎಲಿಜಿಬಲ್ ಇರಲ್ಲ. ಅವರು ಏನೋ ಕಾನೂನು ಕ್ರಮ ಆಗುತ್ತೆ, ನೀವು ಕಂಪಲ್ಸರಿ ಸೀಟ್ ತಗೊಳ್ಳೇಬೇಕು ಆ ಥರ ಏನೂ ಇಲ್ಲ. ಕಾಲೇಜ್ಗೆ ನೀವು ಹೋಗಿ ರಿಪೋರ್ಟ್ ಆಗಿಲ್ಲ ಅಂದರೆ ಅದು ಅಲ್ಲಿಗೆ ಫೈನ್. ಸೊ ನಾವು ಯಾರನ್ನೋ ಬರುವಂಥವ್ರಿಗೆ ನಿಮಗೆ ನಾವು ಸೀಟ್ ರಿಪೋರ್ಟ್ ಅಂತ ಹೇಳಲ್ಲ. ತಗೊಂಡು ಒಂದು ಗೋಡ್ ಕಾಲೇಜ್ ಡೋಂಟ್ ಗೋ. ಆದರೆ ಏನು ರೀಫಂಡ್ ಬರುತ್ತೆ, ಪೆನಾಲ್ಟಿ ಇದೆ, ಅದ್ರ ಬಗ್ಗೆ ಇದು ಡಿಸಿಷನ್ ಆಗಿದೆ.